ಹೊತ್ತುಕೊಂಡು ಅಕ್ಕಿನ ಸುಖ ಜೀವನ ಬಿಟ್ಟು ಮಕ್ಕಳಿಗೆ ಶ್ರೇಷ್ಠವಾಗಿ ಮಾಡಬೇಕೆನ್ನೋ ಉತ್ಸಾಹದಲ್ಲಿ ಅವಳು ಎಷ್ಟೆಲ್ಲ ಶ್ರಮೆ ಪಟ್ಟಗಳು. ಆದರೆ ದೇವರ ಸನ್ನಿಧಿಯಲ್ಲಿ ಹೋದಾಗ ಮಾತ್ರ ಆಕೆ ಒಂದು ಅದ್ಭುತವಾದ ಮಗುವನ್ನು ಜನಿಸಿದಳು. ನೋಡಿ, ದೇವರ ಸಮ್ಮುಖದಿಂದ ಹುಟ್ಟಿದ ಮಕ್ಕಳು ದೇವರ ಕಾರ್ಯದಲ್ಲೇ ಇರುವಂತರಾಗಿದ್ದಾರೆ. ನಾವು ದೈಹಿಕವಾಗಿ ಹುಟ್ಟಿದ ಮಕ್ಕಳು ಅವರು ದೇವರ ಸನ್ನಿಧಿಯಲ್ಲಿ ಹೋಗುವಂತರಾಗಿದ್ದಾರೆ. ಆದರೆ ಕೆಟ್ಟದಾದ ಆಲೋಚನೆಗಳು ಅವರಲ್ಲಿ ಬರುತ್ತಾ ಇದೆ, ದುಷ್ಟಾತ್ಮನ ಕಾರ್ಯಗಳು ನಡೀತದೆ. ಆದರೆ ದೇವರಿಂದ ಅಭಿಷೇಕಕ್ಕಾಗಿ ಹುಟ್ಟಿದ ಈ ಮಗನು ಸ್ಯಾಮ್ಯುಯೇಲನು ಯಾವಂದ್ರೆ ದೇವರ ಅನ್ಯೋನ್ಯತೆಯಲ್ಲಿ ಆತನ ಯಾವುದೇ ಒಂದು ಯಾಜಕನ ಹತ್ರ ಇರ್ತಾನೆ, ಏಲಿಯನ ಹತ್ರ ಅಲ್ಲಿ ಇಷ್ಟು ಅನ್ಯುಕ್ತವಾಗಿರ್ತಾನೆ. ಅವನು ಯಾವ ಮೋಸದ ಕಣ್ಣಿಲ್ಲದ, ಯಾವ ಚಾಡಿ ಹೇಳಲಾರಂತ, ದೇವರು ಏನ್ ಹೇಳಿರ್ತಾರಲ್ಲ, ದೇವರ ವಾಕ್ಯ ಏನ್ ಹೇಳಿರ್ತಾರಲ್ಲ ಅದೇ ವಾಕ್ಯದ ಮೇಲೆ ನಡೆಯುವಂತರಾಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಅವರ ತಾಯಿಯನ್ನು ಅರಿಕೆ ಮಾಡಿದಾಗ, ನನಗೆ ಗಂಡು ಮಗು ಕೊಟ್ಟಿದ್ರೆ ನಿನ್ನ ಸೇವೆಗಾಗಿ ಕೊಡ್ತೇನೆ ಅಂತ ಹೇಳಿದಾಗ ದೇವರ ವಿಜ್ಞಾಪನೆ ಕೇಳಿದ. ನೋಡಿರಿ, ಅವಳು ಅಷ್ಟು ಪ್ರಯಾಸ ಪಟ್ಟಿದಾಗ ಆ ತಾಯಿಯ ಪ್ರಯಾಸದಿಂದ ಆ ಮಗನು ಒಳ್ಳೆ ಹೆಸರಾಗಿ ಈ ನಿಜವಾದ ಸತ್ಯ ವೇದದಲ್ಲಿ ಹೆಸರು ಬರೆಯಲ್ಪಟ್ಟಿದೆ. ಇವತ್ತು ನೀವು ನಿಮ್ಮ ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿ ಮಾಡುವವರಾಗಿದ್ದೀರಾ? ಅವ್ರಿಗೊಂದು ಮದರ್ ಡೇ ಅಂತ ಹೇಳಿ ಇವತ್ತು ಒಂದೇ ದಿವಸ ಪ್ರೀತಿ ತೋರಿಸುವವರಾಗಿದ್ದೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿರಿ. ಅವರು ಮಾಡಿದ ಒಂದೊಂದು ಕಾರ್ಯಗಳು, ಅವರು ಮಾಡಿದ ಒಂದೊಂದು